ಆತ್ಮೀಯ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು FA2 ಎಕ್ಸಾಮಿನ 10ನೇ ತರಗತಿಯ ಹಿಂದಿ ಪ್ರಶ್ನೆ ಪತ್ರಿಕೆಯ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನೋಡೋಣ. ಇದು ವಾಟ್ಸಾಪಿನ ಯಾವುದೋ ಒಂದು ಗುಂಪಿನಲ್ಲಿ ನನಗೆ ಲಭ್ಯವಾಗಿರ್ತಕ್ಕಂಥ ಪತ್ರಿಕೆ. ಇದು ತುಂಬ ಸರಳವಾಗಿದ್ದರಿಂದ ನಾನು ಎಲ್ಲರೊಂದಿಗೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇ ಮೇನ್ ಕ್ವಶನ್, निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उनके संकेताक्षर सहित पूर्ण रूप से लिखिए. ಕೆಳಗಿನ ಪ್ರಶ್ನೆಗಳಿಗೆ 4 ಉತ್ತರಗಳನ್ನು ಸೂಚಿಸಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅದರ ಸಂಕೇತಾಕ್ಷರ ಸಹಿತ ಬರೆಯಿರಿ ಅಂತ ಈ ಪ್ರಶ್ನೆಯ ಅರ್ಥ. अच्छा शब्द का विलोम शब्द है. अच्छा ಅಂದರೆ ಒಳ್ಳೆಯದು. ಈ ಶಬ್ದದ ವಿರುದ್ಧ ಶಬ್ದ अच्छाई, बुरा, सही, बुराई. नेक्स्ट ಎರಡನೇ ಪ್ರಶ್ನೆ, इनमें से प्रथम प्रेरणार्थक क्रियारूप है. ಇವುಗಳಲ್ಲಿ ಮೊದಲನೇ ಪ್ರೇರಣಾರ್ಥಕ ಕ್ರಿಯಾರೂಪ ಯಾವುದು? ಹಸಾನ, ಲಿಖನಾ, ಚಲ್ನಾ, ಕರ್ನಾ. ಉತ್ತರಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ನಾನು ಹಾಕಿರ್ತೀನಿ, ನೀವು ಅದನ್ನು ನೋಡ್ಕೋಬೋದು. ಈಗ ಎರಡನೇ ಮೇನ್ ಕ್ವಶನಿಗೆ ಬರೋಣ. निम्नलिखित प्रथम 2 शब्दों के सूचित संबंधों के अनुरूप तीसरे शब्द का संबंधित शब्द लिखिए. ಇದು ಅನುರೂಪತಾ ಪ್ರಶ್ನೆ. ಅದರಲ್ಲಿ ಮೂರನೇ ಪ್ರಶ್ನೆ, ಜೀಹ್ ಅಂದರೆ ಜೀಬ್ ಅಂದರೆ ನಾಲಿಗೆ, ದೇಹರಿ, ದೇಹರಿ ಅಂದರೆ उसका समानार्थक शब्द क्या है ಅದನ್ನು ಅಲ್ಲಿ ಬರಿಬೇಕು. ನೆಕ್ಸ್ಟ್ ನಾಲ್ಕನೇದು, ಫೇಸ್ಬುಕ್ ವರದಾನ್. ಫೇಸ್ಬುಕ್ ಅನ್ನೋದು ಒಂದು ವರದಾನ. ಹ್ಯಾಕಿಂಗ್ ಡ್ಯಾಶ್, ಹ್ಯಾಕಿಂಗ್ ಅನ್ನೋದು ಏನು, ಅದರ ಉತ್ತರವನ್ನು ಬರೀಬೇಕಲ್ಲಿ. ನೆಕ್ಸ್ಟ್ ಮೂರನೇ ಮೇನ್ ಕ್ವಶನ್, ತೀಸರಾ ಮುಖ್ಯ ಪ್ರಶ್ನೆ, ನಿಮ್ನಲಿಖಿತ ಪ್ರಶ್ನೋಂಕೆ ಉತ್ತರ ಏಕ್ ವಾಕ್ಯ ಮೇ ಲಿಖಿಯೇ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅದರಲ್ಲಿ ಐದನೇ ಪ್ರಶ್ನೆ, ಪಾಂಚವಾ ಪ್ರಶ್ನೆ, ಬಸಂತ್ ಕ್ಯಾ ಕ್ಯಾ ಬೇಚ್ತಾ ಥಾ. ಬಸಂತನು ಏನೇನು ಮಾರುತ್ತಿದ್ದನು. ನೆಕ್ಸ್ಟ್ ಕ್ವಶನ್, ಅಗಲ ಪ್ರಶ್ನೆ, ಸ್ವಾಗತ ಸಮಿತಿ ಕೆ ಮಂತ್ರಿ ಕಿಸ್ಕೋ ಡಾಂಟನೆ ಲಗೆ. ಸ್ವಾಗತ ಸಮಿತಿಯ ಮಂತ್ರಿಗಳು ಯಾರನ್ನು ಗದರಿಸತೊಡಗಿದರು, ಬೆದರಿಸತೊಡಗಿದರು, ಬೈಯತೊಡಗಿದರು. ನೆಕ್ಸ್ಟ್ ಕ್ವಶನ್, ನಾಲ್ಕನೇ ಮೇನ್ ಕ್ವಶನ್, निम्नलिखित प्रश्नों के उत्तर 2-3 वाक्यों में लिखिए. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. उसमें 7वां प्रश्न, 7ನೇ ಪ್ರಶ್ನೆ, ಇ ಗವರ್ನೆನ್ಸ್ ಕ್ಯಾ ಹೈ. ಇ ಗವರ್ನೆನ್ಸ್ ಅಂದರೆ ಏನು. ನೆಕ್ಸ್ಟ್ 8वां प्रश्न, मुख्य अतिथि की बेईमानी कहाँ दिखाई देती है. ಮುಖ್ಯ ಅತಿಥಿಯ ಅಪ್ರಾಮಾಣಿಕತೆ ನಮಗೆ ಎಲ್ಲಿ ನೋಡಲಿಕ್ಕೆ ಕಾಣುತ್ತೆ. ನಾವು ಶನಿ ಸೌರಮಂಡಲದ ಅತ್ಯಂತ ठंडा ಗ್ರಹ ಹೈ. ಕೈಸೆ, ಶನಿಯು ಸೌರಮಂಡಲದ ಅತ್ಯಂತ ತಣ್ಣನೆಯ ಗ್ರಹ, ಹೇಗೆ. ಅಥವಾ 2 ಚಾಯ್ಸ್ ಇದಾವೆ ಇಲ್ಲಿ. ಶನಿ ಗ್ರಹ ಕಾ ನಿರ್ಮಾಣ ಕಿಸ್ ಪ್ರಕಾರ ಹುವಾ ಹೈ. ಶನಿ ಗ್ರಹದ ನಿರ್ಮಾಣ ಯಾವ ರೀತಿಯಾಗಿದೆ. ಸ್ಪಷ್ಟ ಕೀಜಿಯೇ, ಸ್ಪಷ್ಟಪಡಿಸಿ. उत्तरों को आप डिस्क्रिप्शन में देख सकते हैं. नेक्स्ट 5वां मुख्य प्रश्न, 5ನೇ मुख्य प्रश्न, निम्नलिखित प्रश्नों के उत्तर 3-4 वाक्यों में लिखिए. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. उसमें 10वां प्रश्न, बसंत एक ईमानदार लड़का है, वर्णन कीजिए. ಬಸಂತನು ಒಬ್ಬ ಪ್ರಾಮಾಣಿಕ ಹುಡುಗ, ವರ್ಣಿಸಿ. 11वां प्रश्न, निम्नलिखित दोहे का भावार्थ अपने शब्दों में लिखिए. ಕೆಳಗಿನ ದೋಹೆ ದ್ವಿಪದಿಯ ಭಾವಾರ್ಥವನ್ನು ನಿಮ್ಮ ಶಬ್ದಗಳಲ್ಲಿ ಬರೆಯಿರಿ. दया धर्म का मूल है, पाप मूल अभिमान. तुलसी दया न छांडिए, जब लग घट में प्राण. इसके भावार्थ को हम उत्तर में देखेंगे. 6वां मुख्य प्रश्न, 6ನೇ मुख्य प्रश्न, गद्यांश का अनुवाद कन्नड़ या अंग्रेजी में कीजिए. ಈ ಗದ್ಯ ಭಾಗವನ್ನು ಕನ್ನಡ ಅಥವಾ ಇಂಗ್ಲೀಷಿನಲ್ಲಿ ಅನುವಾದಿಸಿ. 12ವಾं ಪ್ರಶ್ನೆ, 12ನೇ ಪ್ರಶ್ನೆ,
इंटरनेट द्वारा घर बैठे बैठे खरीदारी कर सकते हैं। इसकी सहायता से बेरोजगारी को मिटा सकते हैं। ಇದರ ಅನುವಾದವನ್ನು ಸಹ ನೀವು ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು. ಧನ್ಯವಾದ.